ನಮಸ್ಕಾರ. ಇತ್ತೀಚೆಗೆ ಈ ಬಾಲಿವುಡ್ನವರು ಕೂಡ ಬರೀ ಫಿಕ್ಷನ್ ಲವ್ ಸ್ಟೋರಿ ಬಿಟ್ಟು ರಿಯಲ್ ಲೈಫ್ನ ನೈಜ ಕಥೆಗಳ ಮೇಲೆ ಸಿನಿಮಾ ಮಾಡೋದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ, ಉರಿ, ದುರಂಧರ್ ಥರದ ಸಿನಿಮಾಗಳು ಸೂಪರ್ ಹಿಟ್ ಆದಮೇಲೆ ಜನ ಯಾವ ಥರದ ಕಥೆಗಳನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದು ಮೇಕರ್ಸ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದೇ ಟ್ರೆಂಡ್ನಲ್ಲಿ ಈಗ 2 ಸಿನಿಮಾದ ಟೀಸರ್ಗಳು ರಿಲೀಸ್ ಆಗಿದೆ. ಅದರ ಬಗ್ಗೆ ಮಾತನಾಡೋಣ. ಮೊದಲನೇದು ಪ್ರಹಾರ್. ಇದು ಕಂಪ್ಲೀಟ್ ಆಗಿ ಕೋರ್ಟ್ ರೂಮ್ ಒಳಗಿನ ವಾರ್. ಮ್ಯಾಡಾಕ್ ಫಿಲ್ಮ್ಸ್ ಅವರ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರೋ ಈ ಸಿನಿಮಾದ ಟೀಸರ್ ಶುರು ಆಗೋದೆ ಮುಂಬೈನಲ್ಲಿ ಈ 24/11 ಅಟ್ಯಾಕ್ನಲ್ಲಿ ಸಿಕ್ಕಿಬಿದ್ದಂತಹ ಏಕೈಕ ಟೆರರಿಸ್ಟ್ ಅಜ್ಮಲ್ ಕಸಬ್ನ ಕೋರ್ಟ್ ವಿಚಾರಣೆಯ ದೃಶ್ಯದೊಂದಿಗೆ. ರಾಜ್ಕುಮಾರ್ ರಾವ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕಮ್ ಅವರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ವಾಯ್ಸ್ ಓವರ್ ಮತ್ತು ಡೈಲಾಗ್ ಡೆಲಿವರಿನ ನೋಡ್ತಾ ಇದ್ರೆ ನಿಜಕ್ಕೂ ಗೂಸ್ ಬಂಪ್ಸ್ ತರುತ್ತೆ. ಕಳೆದ 1.5 ವರ್ಷದಿಂದ ಜನ ನನ್ನನ್ನು ಕೇಳ್ತಿದ್ದಾರೆ, ಕಸಬ್ ಮಾಡಿರೋದು ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ, ನಾವ್ಯಾಕೆ ಇನ್ನೂ ಅವನಿಗೆ ನೇಣು ಹಾಕಿಲ್ಲ, ಒಬ್ಬ ಟೆರರಿಸ್ಟ್ ಮೇಲೆ ಯಾಕಿಷ್ಟು ಟೈಮ್ ಮತ್ತು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಇದು ಟೀಸರ್ನ ಬಹುದೊಡ್ಡ ಹೈಲೈಟ್ ಅಂತ ಹೇಳ್ಬೋದು. ಆಮೇಲೆ ಇನ್ಸ್ಪೆಕ್ಟರ್ ಗೋವಲ್ಕರ್ ಅವರ ಎಕ್ಸಾಂಪಲ್ ಬರುತ್ತೆ. ಕಸಬ್ನಿಂದ ಗುಂಡೇಟ್ ತಿಂದರೂ ಆತನನ್ನು ಲೈವ್ ಆಗಿ ಹಿಡಿದಾಗ ಕೋಪದಿಂದ ಅಲ್ಲೇ ಎನ್ಕೌಂಟರ್ ಮಾಡ್ಬೋದಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ. ಅವನನ್ನು ಕೊಲ್ಲಬೇಡಿ, ಅವನೇ ನಮಗೆ ಎವಿಡೆನ್ಸ್ ಅಂದರು. ಈ ಡೈಲಾಗ್ ಮೂಲಕ ನಮ್ಮ ಲೀಗಲ್ ಸಿಸ್ಟಮ್ನ ಸ್ಟ್ರೆಂತನ್ನು ಇದರಲ್ಲಿ ತೋರಿಸಲಾಗಿದೆ. ಕೊನೆಗೆ ಇಂಡಿಯಾ ವಿರುದ್ಧ ವಾರ್ ಡಿಕ್ಲೇರ್ ಮಾಡಿದ್ದಕ್ಕೆ ಕಸಬ್ಗೆ ಹ್ಯಾಂಗ್ ಟಿಲ್ ಡೆತ್ ಆಗಲೇಬೇಕು ಅಂತ ಅವರು ವಾದ ಮಾಡೋ ಸ್ಟೈಲ್ ಸಖತ್ತಾಗಿದೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಒಬ್ಬ ಟೆರರಿಸ್ಟ್ ಬಗ್ಗೆ ಅಷ್ಟೊಂದು ಪಕ್ಕಾ ಎವಿಡೆನ್ಸ್ ಇದ್ದರೂ, ಲೈವ್ ಆ್ಯಂಡ್ ರಿಯಲ್ ವಿಡಿಯೋ ಇದ್ದರೂ ಅವನ ವಿರುದ್ಧ ಒಬ್ಬ ಲಾಯರು ಎಷ್ಟೊಂದು ಸ್ಟ್ರಗಲ್ ಮಾಡಿ ವಾದ ಮಂಡಿಸಬೇಕಾದಂತಹ ಪರಿಸ್ಥಿತಿ ಬಂತು. ಬೇರೆ ದೇಶ ಆಗಿದ್ದರೆ ಆನ್ ಸ್ಪಾಟ್ ಏನೋ ಒಂದು ಕತೆ ಆಗ್ತಿತ್ತು. ಇಂತಹ ಒಂದು ಸಂಕೀರ್ಣ ವ್ಯವಸ್ಥೆಯ ಲೂಪ್ ಹೋಲ್ಸ್ ಅಥವಾ ಸಿಸ್ಟಮನ್ನು ಓರೆಗೆ ಹಚ್ಚಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಈ ಸಿನಿಮಾ ಮಾಡಬಹುದು ಎನ್ನುವಂತಹ ಭರವಸೆ ಟೀಸರ್ನಲ್ಲಿ ಮೂಡಿಬಂದಿದೆ. ಇನ್ನು 2ನೇದು ಚೌಹಾಣ್. ಇಲ್ಲಿ ಕಾಶ್ಮೀರದಲ್ಲಿ ನಡೆಯುವಂತಹ ಮಿಲಿಟರಿ ಆಪರೇಷನ್ ಮತ್ತು ಕಲ್ಲು ತೂರಾಟದ ಪ್ರಾಬ್ಲಮ್ ಬಗ್ಗೆ ಈ ಟೀಸರ್ ಮಾತಾಡುತ್ತೆ. ಟೀಸರ್ ಸ್ಟಾರ್ಟಿಂಗ್ನಲ್ಲಿ ಆರ್ಮಿ ಆಫೀಸರ್ಸ್ ಮಧ್ಯೆ ನಡೆಯೋ ಕನ್ವರ್ಜೇಷನ್ ಕೇಳಿದ್ರೆ ಸೈನಿಕರಲ್ಲಿ ರಿಯಲ್ ಚಾಲೆಂಜಸ್ ಅರ್ಥ ಆಗುತ್ತೆ. 300 ಹುಡುಗರು ರಸ್ತೆಯಲ್ಲಿದ್ದರು, ಕೇವಲ 270 ವಾಪಸ್ ಹೋದರು, 30 ಜನ ಮಿಸ್ಸಿಂಗ್ ಅನ್ನೋ ಡೈಲಾಗ್ ನಿಜಕ್ಕೂ ಒಂದು ರೀತಿಯ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ. ಟಿಯರ್ ಗ್ಯಾಸ್, ಪ್ಯಾಲೆಟ್ ಗನ್ಸ್ ಇವೆಲ್ಲ ಬರೀ ಟೆಂಪ್ರರಿ ಸೊಲ್ಯೂಷನ್ಸ್. 75 ವರ್ಷ, 15 ಲಕ್ಷ ಸೈನಿಕರು, 35,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕಲ್ಲು ತೂರಾಟಕ್ಕೆ ಕರೆಕ್ಟ್ ಆನ್ಸರ್ ಸಿಕ್ಕಿಲ್ಲ. ಈ ಮಾತು ನಿಜವಾಗ್ಲೂ ವಾಸ್ತವಕ್ಕೆ ಕನ್ನಡಿ ಹಿಡಿದಂತಿದೆ. ಆಮೇಲೆ ಟೆರರಿಸ್ಟ್ ಅಥವಾ ಪ್ರತ್ಯೇಕವಾದಿಗಳು ಸಭೆ ಸೇರಿ ಭಾಷಣ ಮಾಡ್ತಿರ್ಬೇಕಾದ್ರೆ ಪಠಾಣ್ರಿಗೆ ಹೇಳಿ ಚೌಹಾಣ್ ಬರ್ತಾ ಇದ್ದಾನೆ ಅಂತ ಒಂದು ಖಡಕ್ ಮಾಸ್ ಡೈಲಾಗ್ ಬರುತ್ತೆ. ಅದಾದಮೇಲೆ ಅಜಯ್ ದೇವ್ಗಾನ್ ಅವರ ಸ್ವ್ಯಾಗ್, ಲುಕ್, ಎಂಟ್ರಿ ಇದೆ. ಆ್ಯಕ್ಷನ್ ಸೀನ್ಸ್ ಜೊತೆಗೆ ಬ್ಯಾಕ್ಗ್ರೌಂಡ್ನಲ್ಲಿ ಐಕಾನಿಕ್ ಈ ಚುಮ್ಮಾ ಚುಮ್ಮಾ ದೇದೆ ಸಾಂಗ್ ಪ್ಲೇ ಆಗುತ್ತೆ. ಈ ಸೀರಿಯಸ್ ಸಿಚುವೇಷನ್ನಲ್ಲಿ ಇಂತಹದ್ದೊಂದು ಮಾಸ್ ಟ್ರ್ಯಾಕ್ ಯೂಸ್ ಮಾಡಿರೋದು ಆ ಕಾಂಟ್ರಾಸ್ಟ್ ಸೀನ್ಗೆ ಬೇರೆಯದ್ದೇ ಆದಂತಹ ಒಂದು ವೈಬನ್ನು ಕೊಡುತ್ತೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸೈನಿಕರು ಕಾಶ್ಮೀರದ ಜನರಿಂದ ಕಲ್ಲಿನ ಏಟುಗಳನ್ನು ತಿಂತ ಅಸಹಾಯಕರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸೈನ್ಯಕ್ಕೆ ಹೆಚ್ಚು ಪವರ್ ಬಂದಿದೆ. ಆದರೆ ಬಾಲಿವುಡ್ನವರ ಹಳೆ ಚಾಳಿ ಅಂದರೆ ನೈಜ ಕತೆ ಅಂತ ಶುರು ಮಾಡೋದು ಕೊನೆಗೆ ಎಲ್ರಿಗೂ ಸಮಾಧಾನ ಮಾಡೋ ಹಾಗೆ ಒಂದು ಕಮರ್ಷಿಯಲ್ ಹ್ಯಾಪಿ ಎಂಡಿಂಗನ್ನು ತಂದುಬಿಡ್ತಾರೆ. ಯಾರನ್ನೂ ಬೇಜಾರುಪಡಿಸಬಾರ್ದು ಅಂತ ಕಥೆನ ಡೈವರ್ಟ್ ಮಾಡಿಬಿಡ್ತಾರೆ. ಆದರೆ ಚೌಹಾಣ್ ಟೀಸರ್ ನೋಡಿದಾಗ ಆ ಥರದ ತಪ್ಪುಗಳು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೈಜವಾಗಿ ನಡೆದದ್ದನ್ನು ರಾಜಕೀಯ ಪ್ರೇರಿತ ಅಲ್ಲದೇನೆ ಡೇರಿಂಗ್ ಆಗಿ ತೋರಿಸುವಂತಹ ಪ್ರಯತ್ನ ಸಿನಿಮಾದಲ್ಲಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಒಟ್ಟಿನಲ್ಲಿ ಪ್ರಹಾರ್ ಕೋರ್ಟ್ ರೂಮ್ ಒಳಗಡೆ ನಡೆಯೋ ಒಂದು ರೀತಿಯ ಫೈಟ್ ಆದರೆ, ಆ ಮುಖಾಂತರ ಸಿಸ್ಟಮ್ಗೆ ಕನ್ನಡಿ ಹಿಡಿದ್ರೆ ಚೌಹಾಣ್ ಬಾರ್ಡರಲ್ಲಿ ನಡೆಯುವಂತಹ ಡೈರೆಕ್ಟ್ ಆ್ಯಕ್ಷನ್ ಫೈಟ್ ಮೂಲಕ ಸೈನಿಕರ ಅಸಹಾಯಕತೆ ಮತ್ತು ಶೌರ್ಯ ಎರಡನ್ನೂ ತೋರಿಸೋದಕ್ಕೆ ಹೊರಟಿದೆ. ವಾಸ್ತವದ ಅರಿವು ಮತ್ತು ಸರಿಯಾದ ಅಭಿವ್ಯಕ್ತಿಯನ್ನು ಜನರ ಮುಂದಿಟ್ಟರೆ ಈ ಎರಡೂ ಚಿತ್ರಗಳು ಖಂಡಿತ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತೆ.
ನೋಡೋಣ ಚಿತ್ರ ಯಾವ ರೀತಿ ಮೂಡ್ ಬರುತ್ತೆ ಅಂತ ಹೇಳಿ ವೇಟ್ ಮಾಡೋಣ. ಮತ್ತೆ ಇನ್ನೊಂದು ಇಂತಹದ್ದೇ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.